ದೇವರ ಸೇವಕರು. ನಾವು ಈ ಡಿನಾಮಿನೇಷನ್ ಅವರಲ್ಲ, ನಾವು ಈ ದೊಡ್ಡ ಚರ್ಚಿನವರಲ್ಲ, ನಾವು ಇಂಥ ಸಭೆ 1000-10,000 ಜನರ ಒಂದು ಸಭೆ ಇದೆ ನಮ್ಗೆ. ನಮ್ಮ ಸಭೆಗಳಲ್ಲಿ ಅದ್ಭುತಗಳಾಗಿದೆ, ಸತ್ತವರು ಎದ್ದಿದ್ದಾರೆ. ನಮ್ಮ ಸಭೆಯಲ್ಲಿ ಅದು ತೋರಿಸ್ಲಿಕ್ಕೆ ಬಂದಿಲ್ಲ. ಅವ್ರ ಕೈ ಇಟ್ರೆ ಬೀಳ್ತಾರೆ, ಅವ್ರ ಕೈ ಇಟ್ರೆ ಅವ್ರ ಕೋಟ್, ಅವ್ರ ಪ್ಯಾಂಟ್ ಗಳು ನೋಡಿದ್ರೆ, ಅವರ ಕೈಗಳಲ್ಲಿರುವಂತ ಬ್ರೆಸ್ಲೆಟ್ಸ್ ಗಳನ್ನ ನೋಡಿದ್ರೆ, ಅವರ ಶರ್ಟ್ಸ್ ಗಳನ್ನ ನೋಡಿದ್ರೆ, ಅವರ ಡ್ರೆಸ್ಸಿಂಗ್ಸ್ ಗಳನ್ನ ನೋಡಿದ್ರೆ ಏನ್ ಕಾಣಿಸ್ತಾ ಇದೆ? ಅವರು ಐಶ್ವರ್ಯವಂತರಂತ. ಬಟ್ ಬೈಬಲ್ ಹೇಳ್ತಾ ಇದೆ, ನಾನು ಓದ್ತಾ ಇರೋದು ಕೊರಿಂಥ 2ನೇ ಕೊರಿಂಥ 6ನೇ ಅಧ್ಯಾಯ 4ನೇ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರು ಸೇವಕರನ್ನ ತೋರಿಸಲಿಕ್ಕೆ ಕಳಿಸಿದ್ದಾನೆ. ಏನನ್ನ? ಆತನು ಮೊದಲನೇದಾಗಿ ಅವರು ದೇವರ ಸೇವಕರೆಂಬುದಾಗಿ ತೋರಿಸ್ಕೊಳ್ಬೇಕು. ವಿ ಆರ್ ದ ಸರ್ವೆಂಟ್ ಆಫ್ ಗಾಡ್. ನಾವು ದೇವರ ಸೇವಕರಾಗಿದ್ದೇವೆ, ಇದನ್ನ ಅವ್ರು ತೋರಿಸ್ಕೊಳ್ಬೇಕು. ಅಲ್ಲ, ಅವ್ರು ಯಾರಿಗೋ ಸೇವೆ ಮಾಡ್ತಾ ಇದಾರೆ ಅಂದಂಗ, ಹಣಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ನಂದು ಬ್ರಾಂಚ್ ಇಲ್ಲೂ ಇದೆ, ನನ್ನ ಬ್ರಾಂಚ್ ಅಲ್ಲೂ ಇದೆ, ನನ್ನ ಬ್ರಾಂಚ್ ಅಲ್ಲಿದೆ, ನಿಮ್ದು ಹೊಸ ಬ್ರಾಂಚ್ ಮಾಡ್ಬೇಕಂತ ಇದೀನಿ. ಇದನ್ನ ತೋರಿಸ್ಲಿಕ್ಕಲ್ಲ, ತನ್ನ ಡ್ರೆಸ್ ಅನ್ನ ತೋರಿಸ್ಲಿಕ್ಕಲ್ಲ, ತನ್ನ ಮಗನ ಕೈಯಲ್ಲಿರುವಂತ ಐಫೋನ್ ಅನ್ನ ತೋರಿಸ್ಲಿಕ್ಕೆ ಬಂದಿಲ್ಲ. ಅಥವಾ ಇನ್ನೂ ಕೆಲವೊಬ್ಬರು ತಮ್ಮ ಟ್ಯಾಲೆಂಟ್ಸ್ ಗಳನ್ನ ತೋರಿಸ್ಲಿಕ್ಕೆ ಬಂದಿದ್ದಾರೆ. ನಾನೊಬ್ಬ ಒಳ್ಳೆ ಸಿಂಗರು, ನನ್ನ ಇಷ್ಟೆಷ್ಟು ವಿಡಿಯೋಗಳಿದೆ, 2000 ಲೈಕ್ಸ್, 4000 ಲೈಕ್ಸ್, 2 million ಲೈಕ್ಸ್. ಬೈಬಲ್ ಹೇಳ್ತಾ ಇದೆ, ನೀನು ಅದನ್ನ ತೋರಿಸ್ಕೊಳ್ಳಿಕ್ಕೆ ಕರೆದಿಲ್ಲ ದೇವರು. ದೇವರು ನಿನ್ನನ್ನು ಸೇವಕನೆಂಬುದಾಗಿ ತೋರಿಸಿಕೊಳ್ಳಲಿಕ್ಕೆ ಕರೆದಿದ್ದಾನೆ.